ಯಾಕೆಂದ್ರೆ ಬಾರಂಬ್ರಾಟ್ ಯಾರ್ದು ದುಡ್ಡು ತಂದಿಲ್ವಲ್ಲಪ್ಪ, ನಮ್ಮ ಅಪ್ಪತ್ತು ಇಸ್ಕೊಳ್ಳಿಲ್ಲ ನಾನು. ಅದಕ್ಕೆ ನನ್ನ ಮಗ ನನ್ನ ಹತ್ರ ಇಸ್ಕೊಳ್ಳಲ್ಲ. ಅವರೇನೋ ಕಾಸು ಕೇಳಿದ್ರೆ ನಂದು ಲಾಕರ್ ಡ್ರೈವರಲ್ಲಿ ಬೀಗ ಅಲ್ಲೇ ಬಿದ್ದಿರ್ತದೆ, ತಗೊಂಡ್ರೆ ನಮ್ಮಮ್ಮ ನನ್ನ ಹೆಂಡತಿ ಹತ್ರ ಹೇಳ್ತಾನೆ, ಇಲ್ಲಮ್ಮ ನೀನು 500,000 ಕೊಡು. ನಾನೇ ಡಬ್ಬಾ ನನ್ನ ಮಗನ ಯಾರು ಇವನು 500,000 ಒಂದು 5,000 ತೊಗೊಂಡೋಗಂದ್ರೆ ನನಗೇಂತ ಕಾಸು, ನನಗೇನು ಖರ್ಚು ಅಂತ. ಏನು ಮಾಡಲಿ ಈಗ ಅವ್ನಿಗೆ ನಾನೇನು ಮಾಡ್ತೀನಿ ಅಂದರೆ ಅವ್ನ ಗಾಡಿ ವಾರಕ್ಕೊಂದ್ಸತಿ ನಾನೇ ಫುಲ್ ಟ್ಯಾಂಕ್ ಮಾಡಿಟ್ಬಿಡೋದು. ಇದು ಅಪ್ಪನ ಖರ್ಚು ಆಗ್ಬಿಡ್ತೀನಿ. ಯಾವುದೋ ಪೃಥವಾತ್ಸಲ್ಯ ಐತಲ್ಲ ಮಗೊಂದು ಆ ಥರ ಆಗ್ಬಿಡುತ್ತೆ ನಮಗೆ. ನಾನು ಹೇಳಿದೆ ಆಮೇಲೆ ತುಂಬ ಜನ ಶ್ರೇಯಸ್ಗಿದಾರಲ್ಲ ಫ್ರೆಂಡ್ಸು, ಏನೋ ನಿಮ್ಮಪ್ಪ ನನ್ನ ಮಗ ಕಾಸೆ ಖರ್ಚು ಮಾಡಲ್ಲ ಅಂತಾನೆ. ಅವ್ರಿಗೆ ದುಡ್ಡು ವ್ಯಾಲ್ಯೂ ಗೊತ್ತಿಲ್ಲ. ಅವ್ರ ಅಪ್ಪನ ಕಳಿಬೇಕು ಅಂತ ಎಷ್ಟೋ ಜನ ಸ್ನೇಹಿತರು ಫ್ರೆಂಡ್ ಅವರೇ. ಕೆಲವರು ಏನಂತ ನಿಮ್ಮಪ್ಪ ಏನಮ್ಮ ಒಂದು 10 ಕೋಟಿ 15 ಕೋಟಿ ಖರ್ಚು, ನಾಳೆ ಬೆಟ್ಟಿಗೆ 25 ಕೋಟಿ ಖರ್ಚು ಮಾಡ್ತೀನಿ, ಟುಮಾರೋ ಮಾರ್ನಿಂಗ್ ನಾನು ಸಿನಿಮಾ ಗೆಲ್ಲಿಸ್ತಿದ್ದೆ ಯಾರೋ ಒಬ್ಬ ಬಂದು ಹೇಳಿ. ಇದು ಕ್ರಿಯೇಟಿವ್. ಒಬ್ಬ ಕತೆ, ಒಬ್ಬ ನಿರ್ದೇಶಕರು ಕತೆ ಬರೆದು ಶೇಷ್ಗೆ ಅಂತ ಕತೆ ಬರೆದು ಗೆಲ್ಲಿಸ್ಬೇಕು. ಸಿನಿಮಾ ಗೆದ್ರೇ ಆಟ. ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾ ಅಲ್ಲ. ಎಲ್ಲ 100 ಕೋಟಿ 200 ಕೋಟಿ ಆ ಥರ ಇದ್ರೆ ಎಲ್ಲರೂ ಸಿನಿಮಾ ಬಂದ್ಬಿಟ್ಟಿರು. ಅದನ್ನು ಸಿನಿಮಾ ಅಲ್ಲ. ಈಗ ನನ್ನ ಮಗ ಯಾವಾಗ ಹೇಳ್ತಾರೆ ನಮ್ಮಪ್ಪ ಖರ್ಚು ಮಾಡಲ್ಲ. ಖರ್ಚ ಈ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದರೆ ನನಗೆ ಗೊತ್ತು ನನ್ನ ವ್ಯಾಲ್ಯೂ ಏನು ಅಂತ. ಯಾಕೆಂದರೆ ನಾನು ಸುಳ್ಳು ಪಳ್ಳು ಹೇಳಲ್ಲ, ಲೈಫಲ್ಲಿ ಸುಳ್ಳು ಅನ್ನೋದು ಗೊತ್ತೇ ಇಲ್ಲ. ಈ ಫೀಲ್ಡ್ ನೋಡಿದಾಗ ನಂಗೆ ತುಂಬ ಹಳೆ ಲೋಗಳು ಒಂದು 3-4 ಗ್ಯಾಪ್ನ ಬರ್ತದೆ. ಹ್ಞೂನ್ರಪ್ಪ, ನಾನು ನಿಮಗೆ ಕೇಳಬೇಕಾಗಿತ್ತು ಆ ಪ್ರಶ್ನೆ. ಅವ್ರು ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಲಿಲ್ಲ. ಈಗಿನ ಜನರೇಷನ್ ಅಲೋವ್ ಇಲ್ಲ. ಅಲೋವ್ ಮಾಡೋಕೇನಂದ್ರೆ ನಾನು ಆಟೋ ಓಡ್ತಿದ್ದೆ, ಇದು ನೋಡಿದಾಗ ಅವ್ರು ಹೇಳೋರು ಆಟೋ ಡ್ರೈವರ್ಗೆ ಹೆಣ್ಣು ಕೊಡ್ತಾರೆ ಹೋಗೋನವರು. ಇವತ್ತೆಲ್ಲ ಫೋನ್ ಮಾಡ್ತಾರೆ ನಿನ್ನ ಮದುವೆ ಆಗಿರೋ ಚೆನ್ನಾಗಿತ್ತು ಅಂತ. ಏನು ಮಾಡಿ ಇವೆಲ್ಲ ಬನ್ನಿ ಅಂತ ಹೇಳ್ತೀರಾ? ನಿದ್ದೆ ಅಂತ ಕೇಳ್ತೀನಿ. ಸುಮಾರು ಜನ ಹೇಳ್ತೀನಿ. ಇವತ್ತು ಎಷ್ಟೋ ಜನ ಹೇಳ್ತಾರೆ ಮಂಜು ನೀವು ಪುಟ್ಟಿದ್ರಾಯ್ತು ಅಂದ್ರೆ ಬಿಟ್ಟಿದ್ರ, ನೀವೇನು ಬಿಟ್ಟಿದ್ರಿ, ನಾನೇ ಬಿಟ್ಟಿರ್ಲಿ ಬಂದಿದ್ದೆ. ಇವತ್ತೆಲ್ಲ ಅಂತಾರೆ ಮಂಜು ಅವರೇ ಮಿಸ್ ಮಾಡ್ಕೊಂಡೆ ಅಂತ. ನೋಡಪ್ಪ ನಾನಂತೂ ಕಾಲಿದ್ದೀನಿ ಅಂತ ಹೇಳಿದ್ದೀನಿ. ಪಾಪ ನನ್ನ ಹೆಂಡತಿ ದೇವತೆ ಆಯಮ್ಮ ಪಾಪ. ಲಾಸ್ಟ್ ಇನ್ ಬೈಲೈನ್ ಏನ್ ಬೇಡಿತ್ತು, ಈಗ ಮ್ಯಾನೇಜ್ ಮಾಡ್ತಾ ಇರೋದು ಇದು. ಇಲ್ಲ ನನ್ನ ಹೆಂಡತಿ ಗೊತ್ತು. ನನ್ನ ಹೆಂಡತಿ ಏನಂತಾರೆ ಅಂದ್ರೆ, ರೀ ಏನಮ್ಮ ನಿಮ್ಗೆ 2 ಮಕ್ಕಳವ್ರೆ, ಎಲ್ಲರಿಗೂ ಇದ್ದಾರೆ, ಇದ್ದೇ ಬಜಾದ ಹಾಗೆ ಆಯ್ತದೆ, ಒಂದು ಗಂಡು ಒಂದು ಹೆಣ್ಣು. ರೀ ಯಾರು 8 ಹೆಣ್ಣು ಕೊಡೋರು ಅಂದೆ. ಕೆ ಮಂಜು ಬ್ರ್ಯಾಂಡ್ 100 ಜನ ಕ್ಯೂ ನಿಂತ್ಕೋತಾರಪ್ಪ ಅಂದ. ಇದೇ ಮಾತಂದೆ. ಕೆ ಮಂಜು ಬ್ರ್ಯಾಂಡ್ 100 ಜನ ಕ್ಯೂ ನಿಂತ್ಕೋತಾರೆ. ಗಂಡು ಮಗನ್ ಕೊಡಕ್ಕೆ ಮಗಳು ಕೊಡಕ್ಕೆ ನೀನು ಹೆದರ್ಬೇಡ ಅಂದೆ. ನೀನು ತರಲೆ ಮಾತಾಡು ಅಂತ ಹೇಳೋರು. ನನ್ನ ಮಗಳು ಇಟಾಲಿಗೆ ಹೋದ್ಲು. ಇಟಾಲಿಗೆ ಹೋದಾಗ ಯಾರೋ ಫ್ರೆಂಡ್ ಆದರು, ಅವರು ವೈಶ್ಯಾಸು. ಡ್ಯಾಡಿ ಈ ಥರ ಫ್ರೆಂಡ್ಸು ನಾನು ಮದುವೆ ಮಾಡ್ಕೋಬೇಕು ಅಂತ ಅವ್ರು ಕೇಳೋರು. ಏನಂತೆ ನಿನಗೆ ಇಷ್ಟ ಅಂದೆ, ಅವ್ರಿಗೂ ಇಷ್ಟ ಅಂದೆ. ಕರೆದೆ ಏನಮ್ಮ ಅಂದೆ. ನಾವು ಗೌಡ್ರು ಮಾಂಸ ನೀವು ತಿನ್ನಲ್ಲ, ಶೆಟ್ರು ತಿಂತಿಲ್ಲ ಅಂದೆ. ತಿನ್ನಲ್ಲ ಸರ್. ತಿಂತೀನಿ ಅಂದರೆ ಕರ್ಕೊಂಡೋಗ್ರಪ್ಪ ಅಂದೆ. ಅದ್ದೂರಿಯಾಗಿ ಅವ್ರಿಗೆ ಏನು ಬೇಕು ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಟ್ಟೆ. ನಮ್ಮ ಮಗಳು ಹ್ಯಾಪಿಯಾಗಿದ್ದಾಳೆ, ಖುಷಿ. ಯಾಕೆಂದರೆ ಇವತ್ತಿನ ಜನ್ರೇಷನ್ ಅವ್ರಿಗೆ ಗೊತ್ತಿದೆ ನಾವು ಸುಮ್ಮನೆ ನಮ್ಮ ಮರ್ಯಾದೆ ನಮ್ಮ ಯುಗೋಗೆಲ್ಲ ನಾವು ಮಾಡಬಾರ್ದು. ನನಗಿಲ್ಲ ಬಂದಿರೋ ಡೈರೆಕ್ಟ್ರೆಲ್ಲ ತುಂಬ ಆತ್ಮೀಯರು, ನನಗೆಲ್ಲ ತಮ್ಮದಿರ ಸಮಾನ. ಇವರೆಲ್ಲ ಸಿನಿಮಾ ಮಾಡೋಕ್ಕೆ ಶ್ರೇಯಸ್ಗೆ ನನಗಾಸೆ. ಯಾಕೆಂದರೆ ಎಲ್ಲ ಶ್ರೇಯಸ್ಗಿಂತ ಮಂಜೂರು ಪ್ರೀತಿಸ್ತಾರೆ. ನನಗಿಂತ ಶ್ರೇಯಸ್ನ ಹೆಚ್ಚು ಪ್ರೀತಿಸ್ತಾರೆ. ಅವ್ನು ಮಾತಾಡ್ತಿದ್ದೆ ಯಾವುದೋ ಸ್ವಾಮೀಜಿ ಥರ, ಯಾವುದೋ ಮಣಿ ಹಾಕೊಂಡ್ಬಿಟ್ಟು ಯಾವಾಗ ಕಿತ್ತೆಸ್ತೀನೋ ಗೊತ್ತೈತಿಲ್ಲ. ಯಾವಲ್ಲ ಮಣಿ ಹಾಕ್ಕೊಂಡು ಯಾವುದೋ ನಾಮ ಇಕ್ಕೊಂಡು ನಾನು ಅಂದು ಸ್ವಾಮೀಜಿಗೆ ಮಾಜೋಡು ನಾನು ಭಯ ಆಗ್ಬಿಟ್ಟಿದೆ. ಅದು ಬೇರೆ ಇವನು ಸ್ವಾಮೀಜಿ ಆಯ್ತಾನ. ನಿಮ್ ಡೆಡ್ ಆಪೋಸಿಟ್ ಸರ್ ಅವರು. ಇವ್ರ ಅಪ್ಪ ಏನು ಮುಟ್ಟಿಲ್ಲ, ಇವನೇನು ಮುಟ್ಟಿಲ್ಲ. ನಾನೇನ್ರಿ ಹೇಳಣ್ಣ, ಆಡು ಮುಟ್ಟದ ಸೊಪ್ಪಿಲ್ಲ ಅವರಪ್ಪ. ಇವನೇನು ಮನೆ ಏನೋ ಸೊಪ್ಪು ಬಿಟ್ಬಿಟ್ಟು ಏನು ಮುಟ್ಟಿಲ್ಲ. ನಾನು ರವೀಶ್ ಬಾಸ್ ಒಂದೇ. ನಮ್ಮ ಬಾಸ್ ಆ್ಯಕ್ಚುಲಿ ಇವತ್ತು ಬರಬೇಕಾಯ್ತು ಹೈದ್ರಾಬಾದಲ್ಲಿ, ರವಿ ಸರ್. ಯಾಕೆಂದರೆ